ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಆದರೆ ನೆನ್ನೆ ಹೇಳ್ದಂಗೆ ಬೆಳಗ್ಗೆ ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಪೂಜೆ ಅಂದರೆ ಉಪ್ಪಿನ ದೀಪ ಹಚ್ತೀನಿ ಅಂತ ಹೇಳಿದ್ನಲ್ವಾ, ಅದು ಮಾಡೋಕ್ಕಾಗಲಿಲ್ಲ. ಏನಾಯಿತು, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಅದು 2 ದಿನದಿಂದ ಸರಿಯಾಗಿ ನಿದ್ದೆ ಆಗಿರಲಿಲ್ವಲ್ಲ, ಹಾಗಾಗಿ ಅಲಾರಾಮ್ ಇಟ್ಬಿಟ್ಟೆ ಮಲಗಿದ್ದೆ. ಅದು ಅಲಾರಾಮ್ ಹೊಡ್ಕೊಂಡಿದ್ದು ಕೂಡ ನನಗೆ ಗೊತ್ತಾಗಿಲ್ಲ, ಎಚ್ಚರನೇ ಆಗಿಲ್ಲ, ಅಷ್ಟು ನಿದ್ದೆ ಮಾಡಿಬಿಟ್ಟಿದ್ದೀನಿ. ಟೈಮ್ ನೋಡಿದ್ರೆ ಬೆಳಗ್ಗೆ 5:30 ಆಗಿತ್ತು. 5:30 ಎದ್ಬಿಟ್ಟು ಗಾಬರಿಯಾಗಿ, ಅಯ್ಯೋ ಇವಾಗ ಏನು ಮಾಡೋದು, ಟೈಮ್ ಆಗೋಯ್ತು. 6 ಗಂಟೆ ಒಳಗೆ ಬೆಳಗ್ಗೆ ಹಚ್ಚೋದಾದರೆ 6 ಗಂಟೆ ಒಳಗೆ ಹಚ್ಚಬೇಕಾಗಿತ್ತು. ತುಂಬ ಲೇಟ್ ಆಗೋಯ್ತಲ್ಲ. ಇನ್ನು 5:30 ಎದ್ಬಿಟ್ಟು ನಾನು ಯಾವಾಗ ಎಲ್ಲನೂ ಮಾಡ್ಕೊಳ್ಳೋದು, ಅದಕ್ಕೇನೆ ಸುಮ್ಮನೆ ಅದೇ. ಆಮೇಲೆ ನಮ್ಮಮ್ಮ ಬಂದುಬಿಟ್ಟು ಹೇಳ್ತಾ ಇದ್ರು, ಏನೋ ಹೇಳ್ತಿದ್ದಲ್ಲ ಬೆಳಗ್ಗೆ 5 ಗಂಟೆ ಅಷ್ಟರಲ್ಲಿ ನಾನು ಮಾಡಿಬಿಡ್ತೀನಿ ಎಲ್ಲಾನು ಅಂತ ಅಂದ್ಬಿಟ್ಟು, ಇನ್ನೂ ಮಾಡೇ ಇಲ್ಲ ಅಂತಂದರು. ಮಲಗಿಬಿಟ್ಟಿದ್ದೆ ನಾನು. ಅಂದೆ ಸರಿ ಆಯಿತು, ಏನಾಗಲ್ಲ, ಸಂಜೆ ಮಾಡು. ಬೆಳಗ್ಗೆ ಮಾಡೋಕ್ಕಾಗದೆ ಹೋದರೆ ಸಂಜೆ ಗೋಧೂಳಿ ಟೈಮ್ಗೆ ಮಾಡ್ಕೊಬೋದು. ಸಂಜೆ 6 ಗಂಟೆ ಅಷ್ಟರಲ್ಲಿ ಉಪ್ಪಿನ ದೀಪ ಹಚ್ಬೋದು. ಸಂಜೆನೇ ಮಾಡು, ಪರವಾಗಿಲ್ಲ ಅಂತಂದರು. ಸರಿ ಅಂದ್ಬಿಟ್ಟು ಆಮೇಲೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತೆಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿ, ಅದೆಲ್ಲ ಏನು ವಿಡಿಯೋ ಮಾಡಲಿಲ್ಲ. ರಂಗೋಲಿನ ಮಾತ್ರ ಇವತ್ತೊಂದು ರಂಗೋಲಿ ಹಾಕಿದ್ದೀನಿ, ಸಕ್ಕತ್ತಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು ರಂಗೋಲಿ. ಅದನ್ನು ವಿಡಿಯೋ ಹಾಕ್ತೀನಿ, ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಎದ್ದಾಗಿಂದ ಅಂತ. ಇನ್ನು ಇವಾಗ ತಿಂಡಿಗೆ ಅಂತ ಪಲಾವು ಮಾಡಿದ್ದೀನಿ. ಇವತ್ತು ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ಪಲಾವ್ ಮಾಡಿದ್ದೀನಿ, ನೋಡಿ ಹಾಕ್ತೀನಿ ವಿಡಿಯೋನ. ಯಾರಾದರೂ ಉಪ್ಪಿನ ದೀಪ ಹಚ್ಚಬೇಕು ಅಂತ ಇರೋರು ಬೆಳಗ್ಗೆ ಆಗಲಿಲ್ಲ ಅಂತಂದರೆ ಸಂಜೆಗೆ ಮಾಡ್ಬೋದು, ಮಾಡಿ ಪರವಾಗಿಲ್ಲ, ಏನೂ ಆಗಲ್ಲ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಮಾಡೋಕ್ಕಾಗಲಿಲ್ಲ ಅಂತಂದರೆ ಸಂಜೆ ಗೋಧೂಳಿ ಲಗ್ನದಲ್ಲೂ ಮಾಡ್ಕೊಬೋದು. ಸಂಜೆ ಟೈಮಲ್ಲೇ ಜಾಸ್ತಿ ಶುಕ್ರವಾರದಲ್ಲೂ ಪೂಜೆ ಮಾಡೋದಲ್ವಾ, ಆವಾಗಲೂ ಕೂಡ ಮಾಡ್ಕೊಬೋದು. ಅದಕ್ಕೇ ಇವತ್ತು ಇನ್ನೆಲ್ಲ ಕ್ಲೀನ್ ಮಾಡಿದ್ದೆ. ರಾತ್ರಿನೇ ಎಲ್ಲ ತೊಳೆದಿಟ್ಕೊಂಡಿದ್ನಲ್ವ ಪೂಜೆ ಐಟಮ್ಸ್ನ ಅಂತ, ಎಲ್ಲನೂ ಜೋಡಿಸ್ಬಿಟ್ಟು ಫೋಟೋಗಳೆಲ್ಲ ಒರೆಸಿ ಎಲ್ಲನೂ ಮಾಡಿದ್ದೀನಿ. ಹೂವು ಮಾತ್ರ ಒಂದೊಂದೇ ಇಟ್ಬಿಟ್ಟು ದೀಪ ಹಚ್ಚಿದ್ದೀನಿ ಈಗ. ಯಾಕಂದರೆ ಸಂಜೆ ಅಷ್ಟರಲ್ಲಿ ಹೂವು ಬಾಡೋಗ್ಬಿಡುತ್ತೆ, ಮತ್ತು ಸಂಜೆ ಪೂಜೆ ಮಾಡಬೇಕು ಅಂದಾಗ ಅದೊಂಥರ ಬಾಡೋಗಿರೋ ಥರ ಕಾಣುತ್ತೆ. ಅದಕ್ಕೆ ಒಂದೊಂದೇ ಇಟ್ಟಿದ್ದೀನಿ. ಚೆನ್ನಾಗಿದ್ದರೆ ಅದ್ರ ಜೊತೆಲಿ ಇನ್ನೊಂದು ಸ್ವಲ್ಪ ಹೂವು ಜೋಡಿಸ್ಬಿಟ್ಟು ಮಾಡ್ಕೊತೀನಿ, ಇಲ್ಲ ಅಂದರೆ ಬೇರೆ ಹೂವು ಹಾಕ್ಕೊತೀನಿ. ಅದಕ್ಕೆ ಪೂಜೆ ಮಾಡಿದ್ದೀನಿ ಇವಾಗ. ಇನ್ನು ಉಪ್ಪಿನ ದೀಪ ಒಂದೇ ರೆಡಿ ಮಾಡಬೇಕು, ಅದನ್ನು ಸಂಜೆಗೆ ನಾನು ಮಾಡ್ತೀನಿ. ಅದಕ್ಕೆ ಬೆಳಗ್ಗೆನೇ ಬೇಜಾರಲ್ಲಿ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ನನ್ನ ರಂಗೋಲಿ ಹೇಗಿದೆ ಅಂತ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ. ಸರಿ ಬನ್ನಿ, ಇವಾಗ ನಾನು ಬೆಳಗ್ಗೆ ಎದ್ದಾಗಿನಿಂದ ಬೇಜಾರಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ ದಿನಾನ. ಬೆಳಗ್ಗೆ ಎದ್ದಾಗಿನಿಂದ ಏನೇನು ಮಾಡಿದ್ದೀನಿ ಅಂತ ಇವಾಗ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಇನ್ನು ನಾನು ಬೆಳಗ್ಗೆ ಎದ್ದಾಗ 5:30 ಟೈಮ್ ಆಗಿತ್ತು. ಎದ್ದಿದ ತಕ್ಷಣ ಗಾಬರಿಯಾಗಿ ಬೇಜಾರಾಗಿ ಏನು ಮಾಡೋದು, ಈ ಥರ ಆಗೋಯ್ತಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಸರಿ ನಮ್ಮಮ್ಮ ಹಂಗೆ ಹೇಳಿದ್ರಲ್ವ, ಸರಿ ಅಂತ ಅಂದ್ಕೊಂಡು ನಾನು ಇನ್ನು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆನೇ ನಾನು ಮೇಲಿಂದ ಎಲ್ಲ ನೀರು ಹಾಕಿ ತೊಳೆದು ಎಲ್ಲ ಮಾಪಲ್ಲೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ರಂಗೋಲಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈ ರಂಗೋಲಿನೂ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೇನೆ, ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ರಂಗೋಲಿ ಹಾಕಿದ್ದೀನಿ ಇವತ್ತು. ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು ರಂಗೋಲಿ, ಹಾಗಾಗಿ ಇವತ್ತು ಇದನ್ನೇ ಹಾಕ್ತಾ ಇರೋದು. ಶುಕ್ರವಾರ ಆಗಿರೋದ್ರಿಂದ ಈ ಥರ ಸ್ಟಾರ್ ಹಾಕ್ಬಿಟ್ಟು ಅದು ತಾವರೆ ಹೂವೆಲ್ಲ ಹಾಕಿದ್ದೀವಲ್ವ, ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಬಣ್ಣ ಹಾಕ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಆದರೆ ಬಣ್ಣ ನಾನು ಇನ್ನೂ ತೊಗೊಂಬಂದಿಲ್ಲ, ತೊಗೊಂಬರ್ಬೇಕು. ಹೇಳ್ತಾನೆ ಇದ್ದೀನಿ, ಇನ್ನೂ ತೊಗೊಂಬಂದಿಲ್ಲ. ಅದು ಅಂಗಡಿಗೆ ಹೋದಾಗೆಲ್ಲ ಒಂದೊಂದೇ ನೆನಪು ಮಾಡ್ಕೊಂಡು ತೊಗೊಂಬರ್ತೀನಿ. ಅದು ಕಲರ್ನ ಮರ್ತು ಹೋಗ್ತಾ ಇದ್ದೀನಿ, ತೊಗೊಂಡು ಬರಬೇಕು. ಇನ್ನೂ ಹಬ್ಬಕ್ಕೆ ಎಲ್ಲ ತರೋದಿದೆ ಅಲ್ವಾ, ಒಂದೊಂದೇ ತೊಗೊಂಬಂದು ಇಟ್ಕೊತಾ ಇದ್ದೀನಿ. ಹಿಂಗೆ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ನಾನು ಅಂಗಡಿಗೆ ಹೋದಾಗೆಲ್ಲ ನೆನಪಾಗಿದ್ದನ್ನು ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಇನ್ನು ಇವತ್ತು ಕೂಡ ಹಾಗೆ ಆಯಿತು. ನಿನ್ನೆ ಬೆಳಗ್ಗೆ ಪೂಜೆನೇ ಮಾಡಿಬಿಡೋಣ ಅಂದ್ಬಿಟ್ಟು ನಿನ್ನೆ ಎಲ್ಲ ಎಷ್ಟು ಕಷ್ಟಪಟ್ಟು ಮಳೆನಲ್ಲಿ ನೆನ್ಕೊಂಡೆಲ್ಲ ಹೋಗಿ ತೊಗೊಂಬಂದಿದ್ದೆ ಐಟಮ್ಸ್ಗಳನ್ನ. ಅದಕ್ಕೆ ಬೇಜಾರಾಗಿದ್ದು, ನಾನು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಮಾಡಿದೆ, ಕೊನೆಗೆ ಬೆಳಗ್ಗೆ ಪೂಜೆನೇ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಹಂಗಾಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಏನಾದರೂ ಮಾಡಬೇಕು ಅಂದಾಗ ಅಥವಾ ಎಲ್ಲಿಗಾದರೂ ಹೋಗಬೇಕು ಅಂತ ಅಂದ್ಕೊಂಡಾಗ ಬೇಗ ಹೋಗಬೇಕು, ಬೇಗ ಎದ್ದೇಳಬೇಕು ಅಂತ ಅಂದ್ಕೊಂಡಿರ್ತೀವಿ.
ಆ ಟೈಮಲ್ಲೇ ನಿದ್ದೆ ಚೆನ್ನಾಗಿ ಬಂದ್ಬಿಡುತ್ತೆ. ಇವತ್ತು ಹಂಗೆ ಆಗೋಯ್ತು. ಬೇರೆ ಟೈಮಲ್ಲೆಲ್ಲ ಬೇಡ ಅಂದಾಗಲೆಲ್ಲ ಬೇಗ ಎಚ್ಚರ ಆಗ್ಬಿಡುತ್ತೆ. ಏನಾದರೂ ಮಾಡಬೇಕು ಅಂದಾಗಲೆಲ್ಲ ಇಷ್ಟು ನಿದ್ದೆ ಬರುತ್ತೆ. ಇವತ್ತು ಸಖತ್ ಬೇಜಾರಾಯಿತು ನನಗೆ. ನಾನು ಎಷ್ಟೋ ಆಸೆ ಇಟ್ಕೊಂಡಿದ್ದೆ ಏನು ಬೆಳಗ್ಗೆನೇ ದೀಪ ಹಚ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಹಿಂಗಾಯ್ತಲ್ಲ ಅಂತ ಬೇಜಾರಾಯಿತು. ಆಮೇಲೆ ನಮ್ಮಮ್ಮ ಹೇಳಿದ್ರಲ್ವ ಸಂಜೆನೂ ಮಾಡ್ಬೋದು, ಏನೂ ಆಗಲ್ಲ, ಹೆಂಗಿದ್ರು ನೀನು ಮತ್ತೆ ಸಂಜೆ ಪೂಜೆ ಮಾಡಲೇಬೇಕು, ಯಾಕೆ ಅಷ್ಟು ಬೇಜಾರು ಮಾಡ್ಕೊತೀಯ, ಸಂಜೆಗೆ ಮಾಡು ಪರವಾಗಿಲ್ಲ, ಏನೂ ಆಗಲ್ಲ ಅಂತಂದರು. ಸರಿ ಅಷ್ಟು ಹೇಳಿದ್ಮೇಲೆ ಇನ್ನೇನು ಅದನ್ನೇ ನಾನು ಯೋಚನೆ ಮಾಡೋದು ಅಂದ್ಕೊಂಡು ಇನ್ನು ನಾನು ಮನೆ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಹೆಂಗಿದ್ರು ರಾತ್ರಿನೇ ಎಲ್ಲ ಕೆಲಸ ಮಾಡಿದ್ರಿಂದ ಅಷ್ಟೇನು ಕೆಲಸ ಇರಲಿಲ್ಲ. ಬೆಳಗ್ಗೆ ಬರೀ ಮನೆ ಕಸ ಗುಡಿಸ್ಕೊಂಡು ಆಚೆ ಎಲ್ಲ ನೀರು ಹಾಕಿ ತೊಳೆದು ಮಾಪಲ್ಲಿ ಒರೆಸ್ಬಿಟ್ಟು ರಂಗೋಲಿ ಹಾಕ್ಕೊಂಡಿದ್ದು. ರಂಗೋಲಿ ಹಾಕೊಂಡಾದ್ಮೇಲೆ ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡಿದ್ದು. ಬೇಗನೆ ಆಯಿತು. ಆದರೆ ಅದೇ ಉಪ್ಪಿನ ದೀಪನ 6 ಗಂಟೆ ಒಳಗೆ ಮಾಡಬೇಕಿತ್ತು. 5:15ಗೆ ಎದ್ದ ಮೇಲೆ 6 ಗಂಟೆ ಒಳಗೆ ಅಷ್ಟೆಲ್ಲ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಸಂಜೆ ಮಾಡ್ಕೊಳ್ಳೋದಕ್ಕೆ ಸಮಾಧಾನ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಪೂಜೆನ ಮಾಡಿಕೊಂಡೆ ಸ್ನಾನ ಮಾಡಿ. ಇನ್ನು ಪೂಜೆ ಎಲ್ಲ ಮಾಡಿ ಆದಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೊಬೇಕಾಗಿತ್ತು. ಇವತ್ತು ಪಲಾವ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಅದನ್ನು ಸ್ವಲ್ಪ ಹಳ್ಳಿ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಎಲ್ಲನೂ ರುಬ್ಬಿ ಹಾಕಿ ಮಾಡೋದು, ತೆಂಗಿನಕಾಯಿ ಎಲ್ಲ ಹಾಕಿಬಿಟ್ಟು. ನಾನು ನಾರ್ಮಲಾಗಿ ಪಲಾವ್ಗೆ ತೆಂಗಿನಕಾಯಿ ಎಲ್ಲ ಹಾಕಲ್ಲ, ಮತ್ತು ಎಲ್ಲನೂ ಸಪ್ರೇಟಾಗಿ ಹಾಕ್ತೀವಿ ಅಲ್ವಾ, ಇದರಲ್ಲಿ ಹಾಗೆಲ್ಲ ಇರಲ್ಲ. ಎಲ್ಲನೂ ಸ್ವಲ್ಪ ರುಬ್ಬಿಬಿಟ್ಟೆ ಹಾಕ್ಬಿಡೋದು. ಹಳ್ಳಿಗಳಲ್ಲಿ ಹಂಗೆ ಮಾಡ್ತಾರೆ. ಹಾಗಾಗಿ ನಾನು ಇಷ್ಟು ಐಟಮ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಜಾರ್ಗೆ ಕೊತ್ತಂಬರಿ ಪುದೀನ ಎರಡೂನು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಅರ್ಧ ಇಂಚು ಶುಂಠಿ, ಒಂದು 4-5 ಒಂದು 5-6 ಅಂದ್ಕೊಳ್ಳಿ ಬೆಳ್ಳುಳ್ಳಿ, ಒಂದು 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇದೆಲ್ಲನೂ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಏನೂ ಹಾಕ್ಕೊತಾ ಇಲ್ಲ ನಾನು. ಜೊತೇಲಿ ಒಂದು ಸ್ವಲ್ಪ ನೋಡಿ ಅಷ್ಟು ಮಾತ್ರ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಜೊತೆಲಿ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು 1-1.5 ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನನೂ ಹಾಕ್ಕೊತೀನಿ. ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಇದನ್ನು. ಇನ್ನು ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡ್ಮೇಲೆ ನಾನು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಯಾಕೆ ಈ ಕಲರ್ ಇದೆ ಅಂತ ಅಂದ್ಕೊಬೇಡಿ, ಮೊನ್ನೆ ನಿಪ್ಪಟ್ಟು ಮಾಡಿದ್ದೆ, ಅದು ಖಾರದ ಪುಡಿ ಕಲರೆಲ್ಲ ಎಣ್ಣೆಗೆ ಬಿಟ್ಬಿಟ್ಟಿದೆ, ಸೋದಿಸಿ ಇಟ್ಕೊಂಡಿದ್ದೆ. ಅದಕ್ಕೆ ಅದನ್ನು ಡಬ್ಬಕ್ಕೆ ಹಾಕಲಿಲ್ಲ, ತೊಳೆದ್ಮೇಲೆ ಹೊಸ ಎಣ್ಣೆ ಹಾಕ್ಬಿಟ್ಟು ಇದನ್ನು ಖಾಲಿ ಮಾಡಿಬಿಡೋಣ ಅಂತ ಗ್ಲಾಸಲ್ಲಿ ಹಾಕ್ಕೊಂಡಿದ್ದೆ. ಇನ್ನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ. ಹಾಗಾಗಿ ನಾನು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 5-6 ಸ್ಪೂನ್ ಅಂತ ಅಂದ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸಾಸಿವೆನೂ ಒಗ್ಗರಣೆಗೆ ಹಾಕ್ಬಿಟ್ಟು ಈರುಳ್ಳಿನೂ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫುಲ್ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾನು ಟೊಮೆಟೊನ ಈ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಬೇಕು. ತುಂಬ ನಾವೆಲ್ಲ ಸ್ಟೈಲಿಶಾಗಿ ಉದ್ದುದ್ದಿಗಿರಬೇಕು, ಸಣ್ಣಗಿರಬೇಕು ಅಂತ ಮಾಡ್ತೀವಲ್ಲ, ಹಳ್ಳಿನಲ್ಲಿ ಹಂಗೆಲ್ಲ ಮಾಡಲ್ಲ, ಹೆಂಗಿದ್ರೆ ಹಂಗೆ ಕಟ್ ಮಾಡ್ಕೊಂಡಿರ್ತಾರೆ. ಹಂಗಾಗಿ ನಾನು ಆ ಥರ ದಪ್ಪದಾಗಿ ಕಟ್ ಮಾಡ್ಕೊಂಡಿರೋದು. ಇನ್ನು ಟೊಮೆಟೊನೂ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೊಬೇಕು. ಎಲ್ಲನೂ ಇದರಲ್ಲೇ ಹಾಕಿರೋದ್ರಿಂದ ನಾನು ಒಗ್ಗರಣೆಗೆ ಯಾವುದೇ ಚಕ್ಕೆ ಲವಂಗ ಆಗಲಿ ಸೋಂಪು ಏನು ಸಪ್ರೇಟಾಗಿ ಏನೂ ಹಾಕ್ತಾ ಇಲ್ಲ, ಎಲ್ಲನೂ ಇದರಲ್ಲೇ ಹಾಕ್ಕೊತಾ ಇರೋದು. ಒಂದು ಸ್ವಲ್ಪ ಜಾರಿಗೆ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡ್ತಾ ಇದ್ದೀನಿ. ಉಪ್ಪು ಒಂಚೂರು ಒಂದು ಕಲ್ಲಷ್ಟು ಉಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ, ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಒಂಚೂರು ಜಾಸ್ತಿನೇ ಇರಲಿ ಉಪ್ಪು. ಮತ್ತು ನಾನು ತರಕಾರಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ತರಕಾರಿ ತೊಳೆದು ಇಟ್ಕೊಂಡಿದ್ದೆ, ಕ್ಲೀನ್ ಮಾಡಿ ಕಟ್ ಮಾಡಿ ಎಲ್ಲನೂ ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ತರಕಾರಿ ಇದ್ದರೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನನ್ನ ಹತ್ರ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮಾತ್ರ ಇತ್ತು, ಸದ್ಯಕ್ಕೆ ಅದನ್ನೇ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಧ್ಯದಲ್ಲಿ ಈ ಥರ ಸ್ಟವ್ನ ಕ್ಲೀನ್ ಮಾಡ್ಕೊತಾ ಇರ್ತೀನಿ ನಾನು, ಅದೊಂಥರ ಅಭ್ಯಾಸ ನನಗೆ. ಆಮೇಲೆ ಇದನ್ನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ
ಇದಕ್ಕೆ ತೊಳೆದು ನೆನೆಸಿ ಇಟ್ಕೊಂಡಿರಬೇಕು ಅಕ್ಕಿನ. ನಮ್ಮ ಹತ್ರ ರೇಷನ್ ಅಕ್ಕಿ ಏನಾದರೂ ಇತ್ತು ಅಂತಂದರೆ ಅದಿನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಹಾಕ್ಕೊಂಡ್ರೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಮಾಮೂಲಿ ಅಕ್ಕಿನೇ ಹಾಕ್ಕೊತಾ ಇದ್ದೀನಿ. ಆದರೆ ತೊಳೆದು ನೆನೆಸಿ ಇಟ್ಕೊಂಡಿರಬೇಕು ಅಕ್ಕಿನ. ಆಮೇಲೆ ಅದನ್ನು ನೀರು ತೆಗೆದ್ಬಿಟ್ಟು ಹಾಕ್ಕೊಳ್ಳೋದು. ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಮಾಮೂಲಿಯಾಗಿ 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ತೀನಿ. ಯಾಕಂದರೆ ಅದು ಉದ್ರುದ್ರಾಗಾಗಲಿ ಅಂತ ಅಂದ್ಬಿಟ್ಟು. ಇದಕ್ಕೆ ಮಾತ್ರ 1/4 ಗ್ಲಾಸಷ್ಟು ಎಕ್ಸ್ಟ್ರಾನೇ ಹಾಕ್ಕೊಬೇಕು. ಯಾಕಂದರೆ ಇದು ಉದ್ರುದ್ರಾಗಿ ಬೇಡ ನಮಗೆ, ಸ್ವಲ್ಪ ಮೆತ್ತಗೆ ಬೇಕು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಹಂಗೆ ಮಾಡಿಕೊಂಡ್ರೆ. ನಿಜವಾಗ್ಲೂ ಇದು ಕುಕ್ಕರಲ್ಲದೆ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿರುತ್ತೆ. ನನ್ನ ಹತ್ರ ಅಷ್ಟು ದೊಡ್ಡ ಪಾತ್ರೆ ಇಲ್ವಲ್ಲ, ಹಾಗಾಗಿ ನಾನು ಕುಕ್ಕರಲ್ಲೇ ಮಾಡ್ಕೊಳ್ಳೋದು. ಮತ್ತು ಬೇಗನೂ ಆಗಬೇಕಿತ್ತು, ಲೇಟ್ ಆಗೋಗಿತ್ತು ಬೆಳಗ್ಗೆ. ಹಾಗಾಗಿ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ವಿಷಲ್ಲು ಹಾಕ್ಬಿಟ್ರೆ ಚೆನ್ನಾಗಿ ಬೆಂದುಬಿಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪಲಾವು. ಇದನ್ನು ಮಿಕ್ಸ್ ಮಾಡಿದ್ರೆ ಸಖತ್ತಾಗಿ ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು. ನನಗೆ ಸಖತ್ ಇಷ್ಟ ಆಯಿತು. ಇದ್ರ ಮೇಲೆ ಇವಾಗ ತಿನ್ನೋವಾಗ ನಾವು ತಟ್ಟೆಗೆ ಹಾಕ್ಕೊತೀವಲ್ವ, ಆವಾಗ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರೆ ಮಾತ್ರ ಸ್ವರ್ಗನೇ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು. ನನಗೆ ಸಖತ್ತು ಇಷ್ಟ ಆಯಿತು. ಟ್ರೈ ಮಾಡಿ ನೋಡಿ, ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಈ ಥರ ಟ್ರೈ ಮಾಡಿ. ಮೆತ್ತಗಿದ್ರೆ ಪಲಾವ್ ತಿನ್ನೋದಕ್ಕೆ ಮೊಸರು ಬಜ್ಜಿ ಅವಶ್ಯಕತೆ ಏನೂ ಇಲ್ಲ. ಬೇಕು ಅಂದರೆ ಮೊಸರು ಬಜ್ಜಿನೂ ಮಾಡ್ಕೊಬೋದು. ನಾನು ಮಾಡಿರಲಿಲ್ಲ, ಸೌತೆಕಾಯಿ ಇಟ್ಟಿದ್ದೆ ಅಷ್ಟೇನೆ. ಹಾಗೆ ತಿನ್ನೋದಕ್ಕೆ ಸಖತ್ತಾಗಿತ್ತು. ಇನ್ನು ತಿಂಡಿ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ನನಗೆ ನನ್ನ ಸೀರೆನ ಕುಚ್ಚು ಹಾಕ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಕುಚ್ಚು ಹಾಕೋದಕ್ಕೆ ಅಂತ ಕೂತ್ಕೊಂಡೆ. ಅಷ್ಟರಲ್ಲಿ ನನಗೆ ಫೋನ್ ಬಂತು ಅಂಗಡಿಯಿಂದ, ಜಿಗ್ಜ್ಯಾಗ್ಗೆ ಸೀರೆ ಬಟ್ಟೆ ಇದೆ ತಗೊಂಡೋಗಿ ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ತೊಗೊಂಬಂದು ಕಟ್ ಮಾಡಿ ಜಿಗ್ಜ್ಯಾಗ್ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಜಿಗ್ಜ್ಯಾಗು ಮಾಡಿದೆ. ಅದನ್ನೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ನನಗೆ ಮಧ್ಯಾಹ್ನ ಆಗಿತ್ತು ಟೈಮು. ಇನ್ನು ಮಧ್ಯಾಹ್ನ ಕೂಡ ನಮ್ಮಮ್ಮ ಅಡುಗೆ ಮಾಡಿದ್ರು. ಬೆಳಗ್ಗೆ ನಾನು ಮಾಡಿಕೊಂಡ್ರೆ ಮಧ್ಯಾಹ್ನ ಅವರೇ ಮಾಡಿಬಿಡ್ತಾರೆ. ಅವ್ರಿಗೂ ಸೇರಿನೇ ನಾನು ಬೆಳಗ್ಗೆ ಮಾಡಿರ್ತೀನಲ್ವ, ಇನ್ನು ನಮಗೂ ಸೇರಿ ಅವರು ಮಧ್ಯಾಹ್ನ ಮಾಡಿರ್ತಾರೆ. ಅದಕ್ಕೇ ಇನ್ನು ಊಟನೂ ಮಾಡಿಕೊಂಡು ಆಮೇಲೆ ನನ್ನ ಸೀರೆನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡೆ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಈ ಇವನ್ನೆಲ್ಲ ಆಗಿದ್ದವನ್ನ ತೊಗೊಂಡೋಗಿ ಕೊಟ್ಬಿಟ್ಟು ಬಂದುಬಿಟ್ಟು ನಾನು ಸೀರೆನ ಕುಚ್ಚು ಹಾಕೋದಕ್ಕೆ ಅಂತ ಕೂತ್ಕೊಂಡೆ. ಇನ್ನು ಅದನ್ನು ಮಾಡಿ ಮುಗಿಸೋಷ್ಟೊತ್ತಿಗೆ ಮುಗಿಸಿಲ್ಲ, 3/4 ಭಾಗ ಆಗಿದೆ ಅಷ್ಟೇನೆ. ಇನ್ನೂ ಸ್ವಲ್ಪ ಇದೆ ಮಾಡಬೇಕು ಅದನ್ನು. ಆದರೆ ಟೈಮ್ ಆಗೋಗುತ್ತೆ. ಇನ್ನು ಸಂಜೆ ನನಗೆ ಪೂಜೆ ಮಾಡೋದಕ್ಕೆ ಟೈಮ್ ಆಗಿಬಿಡುತ್ತಲ್ವ, ಹಾಗಾಗಿ ಒಂದು 3/4 ಭಾಗ ಅಷ್ಟು ಆಯಿತು. ಅಷ್ಟರಲ್ಲಾಗಲೇ 4:15 ಟೈಮ್ ಆಗೋಗಿತ್ತು. ಇನ್ನು ನಾನು ಎದ್ದು ರೆಡಿ ಆಗೋದಕ್ಕೆ ಟೈಮ್ ಆಗಿಬಿಡುತ್ತೆ. ಇನ್ನು ಮತ್ತೆ ಸಂಜೆನೂ ಲೇಟ್ ಆಗಿಬಿಟ್ರೆ ಇನ್ನು ಬೇಜಾರಾಗ್ಬಿಡುತ್ತೆ, ಮಾಡಿದ್ದು ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಒಂದು 4:15 ಟೈಮ್ವರೆಗೂ ಮಾಡಿಬಿಟ್ಟು ಕೆಲಸನ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೀರೆನ ಎಲ್ಲ ಎತ್ತಿ ಇಟ್ಬಿಟ್ಟು ಆ ದಾರಗಳನ್ನೆಲ್ಲನೂ ಹಂಗಂಗೆ ಎತ್ತಿ ವಾಷಿಂಗ್ ಮಿಷಿನ್ ಮೇಲೆ ಇಟ್ಬಿಟ್ಟಿದ್ದೀನಿ, ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಸ್ವಲ್ಪ ಪಾತ್ರೆಗಳು ಇದ್ವು, ಬೆಳಗ್ಗೆ ಮಾಡಿದ್ದವೆಲ್ಲ ಪಾತ್ರೆಗಳು ಹಾಗೆ ಇದ್ವಲ್ಲ, ಅವನ್ನೇನು ಕ್ಲೀನ್ ಮಾಡಿರಲಿಲ್ಲ. ಹಾಗಾಗಿ ಅದನ್ನೆಲ್ಲನೂ ಕ್ಲೀನ್ ಮಾಡಿದೆ. ಎಲ್ಲನೂ ತೊಳೆದು ಎತ್ತಿಟ್ಬಿಟ್ಟು ನಾನು ಕೂಡ ಮುಖ ತೊಳ್ಕೊಂಡು ರೆಡಿಯಾದೆ.
ಇವತ್ತು ಶುಕ್ರವಾರ ಆಗಿದ್ದರಿಂದ ಸಂಜೆ ಪೂಜೆಗಾದರೂ ಸೀರೆ ಉಟ್ಕೊಳ್ಳೋಣ, ಬೆಳಗ್ಗೆ ಅಂತೂ ಉಟ್ಕೊಳ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಸಂಜೆ ಪೂಜೆಗೆ ನಾನು ಸೀರೆನ ಉಟ್ಕೊಂಡಿದ್ದೀನಿ ಇವತ್ತು. ಮಾಮೂಲಿ ಸಿಂಪಲ್ ಆಗಿರೋದೇನೆ. ಈ ಥರ ಪ್ಲೈನ್ ಸೀರೆಗಳನ್ನ ನಾನು ಇನ್ನೂ ಸ್ವಲ್ಪ ತಗೊಬೇಕು. ಅದಾದರೆ ನನಗೆ ಈಸಿ ಆಗುತ್ತೆ ಉಟ್ಕೊಳ್ಳೋದಕ್ಕೆ. ಬೇಗನೂ ಉಟ್ಕೊಂಡ್ಬಿಡ್ತೀನಿ ಈ ಸೀರೆಗಳನ್ನ. ಮತ್ತು ತುಂಬ ಟೈಮ್ ಇದ್ರೂ ನನಗೆ ಏನು ಹೆವಿ ಅಂತ ಅನಿಸಲ್ಲ. ಮಾಮೂಲಿ ಬಾರ್ಡ್ರ್ ಸೀರೆಗಳನ್ನೆಲ್ಲ ಉಟ್ಕೊಂಡ್ರೆ ಅದು ತುಂಬ ಹೆವಿ ಅಂತ ಅನಿಸುತ್ತೆ, ನನ್ನಿಂದ ಇರೋಕ್ಕಾಗಲ್ಲ. ಅದಕ್ಕೆ ನನಗೆ ಈ ಥರ ಸೀರೆಗಳು ಅಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇವತ್ತು ಹಾಕ್ಕೊಂಡಿದ್ದೀನಲ್ವ ಸೆರಗು, ಈ ಥರ ಹಾಕ್ಕೊಳ್ಳೋದಕ್ಕೆ ನನಗೆ ಸಖತ್ ಇಷ್ಟ. ಯಾವಾಗಲೂ ನಾರ್ಮಲಾಗಿ ಪ್ಲೇಟ್ಸ್ ಇಟ್ಬಿಟ್ಟು ಸೆರಗನ್ನ ಹಾಕ್ಕೊತೀವಿ ಅಲ್ವಾ, ಆ ಥರ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಸಿಂಗಲ್ ಅಂದರೆ ಡಬಲ್ ಅಷ್ಟೇನೆ, ಒಂದು ಎಳೆ ಎಕ್ಸ್ಟ್ರಾ ಹಾಕ್ಕೊಂಡಿರ್ತೀನಿ ಅಷ್ಟೇನೆ, ಸಿಂಗಲ್ಲು ಅಲ್ಲ ಅದು. ನನಗೆ ಚಿಕ್ಕವಳಿಂದನೂ ಅಷ್ಟೇ ಆ ಥರ ಹಾಕ್ಕೊಳ್ಳೋದು ಇಷ್ಟ ಆಗುತ್ತೆ. ಯಾಕಂದರೆ ನಮ್ಮಮ್ಮ ಹಾಕ್ಕೊತಾ ಇದ್ರು, ಅವ್ರನ್ನ ನೋಡಿ ನೋಡಿ ನನಗೆ ಅದು ಆವಾಗ್ಲಿಂದನೂ ಇಷ್ಟ ಆಗಿತ್ತು. ಅವರು ಆ ಥರ ಹಾಕ್ಕೊಳ್ಳೋವಾಗ ಚೆನ್ನಾಗಿ ಕಾಣ್ತಾ ಇದ್ರು. ಹಾಗಾಗಿ ನನಗೆ ಆವಾಗಿಂದನೂ ಆ ಥರ ಸೆರಗು ಹಾಕ್ಕೊಳ್ಳೋದು ಇಷ್ಟ. ಹಾಗಾಗಿ ನಾನು ಇವತ್ತು ಕೂಡನೂ ಅದೇ ಥರ ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಉಪ್ಪಿನ ದೀಪ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳಕ್ಕೆ ಬಂದೆ. ಏನೂ ಇಲ್ಲ, ಉಪ್ಪಿನ ದೀಪಗೆ ಈ ಥರ ಒಂದು ದೊಡ್ಡ ದೀಪ ಬೇಕಾಗುತ್ತೆ, ಜೊತೆಯಲ್ಲಿ ಚಿಕ್ಕ ಚಿಕ್ಕ 2 ದೀಪ ಬೇಕಾಗುತ್ತೆ. ಈ ಥರ ದೀಪ ತಗೊಂಡು, ದೀಪ ಆದರೂ ಪರವಾಗಿಲ್ಲ ಅಥವಾ ಮಣ್ಣಿಂದು ಪ್ಲೇಟ್ ಆದರೂ ಪರವಾಗಿಲ್ಲ, ಆದರೆ ಮಣ್ಣಿಂದೇ ಆಗಬೇಕು. ನಾನು ಈ ಥರ ದೀಪನೇ ಸಿಕ್ತು ಅರ್ಜೆಂಟಾಗಿ, ಮಳೆನಲ್ಲಿ ಬೇರೆ ಅರ್ಜೆಂಟಾಗಿ ಹುಡುಕಿದ್ದಲ್ವಾ, ನಾನು ಫಸ್ಟೇನು ಯೋಚನೆ ಮಾಡ್ಕೊಂಡು ತರಬೇಕಾಗಿತ್ತು. ಅರ್ಜೆಂಟಾಗಿ ಹೋಗಿದ್ದಕ್ಕೆ ಮಳೆಯಲ್ಲಿ ಸಿಕ್ಕಿದ್ದು ನನಗಿದೇನೆ, ಹಾಗಾಗಿ ತಗೊಂಡು ಬಂದೆ. ಪರವಾಗಿಲ್ಲ, ನಡೆಯುತ್ತೆ. ಎಲ್ಲರೂ ದೀಪ ಇದೇ ಥರದ್ದೇ ಇಡ್ತಾರೆ. ಪ್ಲೇಟಲ್ಲಿಟ್ರೂ ಒಳ್ಳೆಯದೇ, ಇದರಲ್ಲಿಟ್ರೂ ಒಳ್ಳೆಯದೇ, ಒಟ್ನಲ್ಲಿ ಮಣ್ಣಿಂದು ಬೇಕು ಅಷ್ಟೇನೆ. ತಗೊಂಬಂದು ನೀಟಾಗಿ ತೊಳ್ಕೊಂಬಿಟ್ಟು ಒಂದು ಸತಿ, ಆಮೇಲೆ ಇದಕ್ಕೆ ಈ ಥರ ಚೆನ್ನಾಗಿ ಅರಿಶಿಣನ ಉಜ್ಜಬೇಕು. ನೀರು ಹಾಕಿ ಅರಿಶಿಣ ಮಿಕ್ಸ್ ಮಾಡ್ಕೊಂಡು, ನೀರು ಹಾಕಿ ಆದರೂ ಆಯಿತು, ಹಾಲು ಹಾಕಿ ಆದರೂ ಆಯಿತು. ನೀಟಾಗಿ ದೀಪಗೆ ಅರಿಶಿಣ ಎಲ್ಲ ಹಚ್ಚಿ ಆದಮೇಲೆ ಕುಂಕುಮ ಇಡಬೇಕು 4 ದಿಕ್ಕಿಗೂ. ಕುಂಕುಮ ಇಟ್ಟು ಆದಮೇಲೆ ನಾನು ತಾಮ್ರದ ಪ್ಲೇಟ್ ತೊಗೊಂಡಿದ್ದೀನಿ. ಅದ್ರ ಕೆಳಗಡೆ ಕೆಲವರೆಲ್ಲ ಪ್ಲೇಟ್ ಏನು ಇಡದೆ ಡೈರೆಕ್ಟಾಗಿ ದೀಪ ಇಟ್ಟಿದ್ದಾರೆ. ದೀಪಗಳನ್ನ ಯಾವತ್ತೂ ಕೆಳಗೆ ಪ್ಲೇಟ್ ಇಡದೆ ದೀಪನ ಇಡಬಾರ್ದು, ಅದು ನೆಲಕ್ಕೆ ಸೋಕಂಗಿಲ್ಲ ಅಂತಾರೆ. ನೆಲ ಅಂತಂದರೆ ದೇವ್ರ ಗುಡಿ ಆದರೂ ಸರಿನೇನೆ, ಕೆಳಗಡೆ ದೀಪ ಕೆಳಗಡೆ ಪ್ಲೇಟ್ಗಳು ಹಿಡ್ದಿರ ದೀಪನ ಇಡಬಾರ್ದು. ಹಾಗಾಗಿ ನಾನು ತಾಮ್ರದ ಪ್ಲೇಟ್ ಇತ್ತಲ್ವ, ಅದಕ್ಕೇನೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ದೀಪನ ಅದಕ್ಕೆ ಹೊಸ ಉಪ್ಪೇ ತೊಗೊಂಬರ್ಬೇಕು. ನಾನು ಹೊಸದಾಗಿ ತೊಗೊಂಬಂದಿದ್ನಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ತುಂಬ ಹಾಕ್ಕೊಬೇಕು. ದೀಪ ತುಂಬ ಹಾಕ್ಕೊಂಡಾದ್ಮೇಲೆ ಈ ಥರ ಚಿಕ್ಕ ಚಿಕ್ಕ 2 ದೀಪ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಅದಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ಹಾಕ್ಕೊಬೋದು. ನನಗೆ ಲಕ್ಷ್ಮಿಗೆ ದೀಪ ಹಚ್ಚಬೇಕು ಅಂದಾಗ ನನಗೆ ತುಪ್ಪ ಹಾಕಿನೇ ಹಚ್ಚಿ ಅಭ್ಯಾಸ, ಹಾಗಾಗಿ ನಾನು ತುಪ್ಪದ ದೀಪನೇ ಇಟ್ಟಿದ್ದೀನಿ. ತುಪ್ಪನ ತುಂಬ ಹಾಕ್ಕೊಂಡಿದ್ದೀನಿ. ದೀಪಗಳನ್ನ ಆ ಥರ ಉಪ್ಪಿನ ಮೇಲೆ ಇಟ್ಕೊಂಡಾದ್ಮೇಲೆ ನೀಟಾಗಿ ಅದಕ್ಕೂ ಅರಿಶಿಣ ಕುಂಕುಮ ಇಡಬೇಕು ಸುತ್ತನೂ. ಆಮೇಲೆ ಅದಕ್ಕೆ 2 ಬತ್ತಿನೇ ಹಾಕ್ಕೊಬೇಕು. ಒಂಟಿ ಬತ್ತಿಗಳನ್ನ ಯಾವತ್ತೂ ದೀಪಗಳಿಗೆ ಹಾಕಬಾರ್ದು. ಹಾಗಾಗಿ ನಾನು ಎಲ್ಲ ದೀಪಗಳು ಎಲ್ಲಿ ಹಚ್ಚಿದ್ರೂ ಕೂಡ ನಾನು ಅದಕ್ಕೆ ಜೋಡಿ ಬತ್ತಿಗಳನ್ನೇ ಹಾಕ್ಕೊಳ್ಳೋದು. ಇದಕ್ಕೂ ಕೂಡ ಜೋಡಿ ಬತ್ತಿನೇ ಹಾಕ್ಕೊಂಡಿದ್ದೀನಿ. ಬತ್ತಿನೆಲ್ಲ ಹಾಕ್ಕೊಂಡು ಅದು ತುಪ್ಪದಲ್ಲಿ ಚೆನ್ನಾಗಿ ಮುಳುಗಿಸ್ಬಿಟ್ಟು ಕ್ಲೀನಾಗಿ ರೆಡಿ ಮಾಡಿಕೊಂಡೆ. ಇನ್ನಿವಾಗ ಇದಕ್ಕೆ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳೋದು. ಲಕ್ಷ್ಮಿಗೆ ಕೆಂಪು ಹೂವಂದ್ರೂ ತುಂಬ ಇಷ್ಟ, ಜೊತೆಗೆ ಮಲ್ಲಿಗೆ ಹೂವು ಕೂಡನೂ. ಯಾವ ಹೂವು ಬೇಕಾದರೂ ಇಟ್ಕೊಬೋದು. ಕಣಗ್ಲೆ ಹೂವು, ತಾವರೆ ಹೂವು ಎಲ್ಲನೂ ಇಷ್ಟನೇ ಲಕ್ಷ್ಮಿಗೆ. ಹಾಗಾಗಿ ನಾನು ಇವತ್ತು ಸೇವಂತಿಗೆ ಮತ್ತು ರೋಸ್ ಹೂವನ ಜೋಡಿಸ್ಕೊತಾ ಇದ್ದೀನಿ ದೀಪದ ಸುತ್ತನೂ. ನೀಟಾಗಿ ಆ ದೀಪದ ಸುತ್ತನೂ ಜೋಡಿಸ್ಕೊಂಡು ಅದನ್ನು ದೇವ್ರ ಮನೆ ಒಳಗಡೆ ಇಡೋದು. ದೇವ್ರ ಮನೆಯಲ್ಲಿ ಉತ್ತರ ದಿಕ್ಕನ್ನೇ ನೋಡಬೇಕು ದೀಪ, ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಉತ್ತರನ ನೋಡೋ ಥರನೇ ಇಟ್ಕೊಬೇಕು. ನಾವು ದೇವ್ರ ಫೋಟೋಗಳನ್ನ ಯಾವ ಕಡೆ ಇಟ್ಟಿರ್ತೀವಿ ನೋಡಿಕೊಂಡು ದೇವ್ರಿಗೆ ಕಾಣೋ ಥರ ಇಡೋದಲ್ಲ. ಈ ದೇವ್ರ ಫೋಟೋಗಳನ್ನ ಕೆಲವೊಬ್ಬರು ಪಶ್ಚಿಮ ಕಡೆನೂ ತಿರುಗಿಸಿ ಇಟ್ಟಿರ್ತಾರೆ, ಪೂರ್ವದ ಕಡೆನೂ ತಿರುಗಿಸಿ ಇಟ್ಟಿರ್ತಾರೆ. ನಾನು ದೇವ್ರನ್ನ ಉತ್ತರಕ್ಕೆ ತಿರುಗಿಸಿ ಇಟ್ಟಿರೋದು. ನನಗೆ ಗೊತ್ತಿದ್ದಂಗೆ ಲಕ್ಷ್ಮೀನ ಯಾವತ್ತೂ ಉತ್ತರ ನೋಡೋ ಥರನೇ ಇಟ್ಕೊಬೇಕು. ಡೈರೆಕ್ಟಾಗಿ ಎದುರುಗಡೆ ಉತ್ತರದ ದಿಕ್ಕೇ ಇರಬೇಕು, ಅಲ್ಲಿ ಕುಬೇರ ಇರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮಿ ಯಾವತ್ತೂ ಉತ್ತರ ದಿಕ್ಕನ್ನೇ ನೋಡ್ತಾ ಇರಬೇಕು. ಹಾಗಾಗಿ ನಾನು ಉತ್ತರ ದಿಕ್ಕು ಕಡೆಗೇ ದೇವರ ಗುಡಿನ ಇಟ್ಕೊಂಡಿರೋದು, ಲಕ್ಷ್ಮಿ ಎಲ್ಲ ಫೋಟೋಗಳ್ನೂ ಕೂಡನೂ. ಹಾಗಾಗಿ ದೀಪ ಕೂಡ ನಾನು ಉತ್ತರ ದಿಕ್ಕು ನೋಡೋ ಥರನೇ ಇಟ್ಟಿದ್ದೀನಿ. ಈ ದೀಪನ ನೀವು ಮಾಡೋದಾದರೆ ಉತ್ತರ ದಿಕ್ಕು ನೋಡೋ ಥರನೇ ಇಡಬೇಕು. ಇನ್ನು ನಾನು ದೇವ್ರ ಮುಂದೆ ಇಟ್ಟು ಆದಮೇಲೆ ಅದಕ್ಕೆ ಸ್ವಲ್ಪ ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ.
ಹಾಗಾಗಿ ಏನು ಬೇರೆ ಸ್ವೀಟ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸಡನ್ನಾಗಿ ಜ್ಞಾಪನಕ್ಕೆ ಬಂದಿದ್ದು ನನಗೆ ಬಾಳೆಹಣ್ಣುಗಳಿದ್ವು. ಬಾಳೆಹಣ್ಣುಗಳನ್ನೇ ಹಾಕ್ಬಿಟ್ಟು ರಸಾಯನ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಅವಲಕ್ಕಿನ ಸ್ವಲ್ಪ ತೊಳೆದು ನೆನೆಸಿ ಇಟ್ಟಿದ್ದೆ. ಒಂದು 2 ನಿಮಿಷ, ಜಾಸ್ತಿನೂ ಬೇಡ, ತುಂಬ ನೆಂದೋಗ್ಬಿಡುತ್ತೆ ಅವಲಕ್ಕಿಗಳು. ತುಂಬ ನೆಂದೋದ್ರೂ ಅದು ಚೆನ್ನಾಗಿರಲ್ಲ. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಬಿಟ್ಟು ಅದನ್ನು ನೀರು ತೆಗೆದ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿದಾಕ್ಕೊಂಡಿದ್ದೀನಿ. ತೆಂಗಿನಕಾಯಿನ ತುರಿದಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಜೊತೇಲಿ ಒಂದು 3 ಬಾಳೆಹಣ್ಣನ್ನ, ಏಲಕ್ಕಿ ಬಾಳೆಹಣ್ಣನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೊಂದು 3 ಸ್ಪೂನಷ್ಟು ಸಕ್ಕರೆ ಮಿಕ್ಸ್ ಮಾಡಿಬಿಟ್ಟು, ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿನೂ ಹಾಕ್ಕೊಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ನೈವೇದ್ಯ ಇಡೋಕ್ಕೆ ಇವತ್ತು ನೈವೇದ್ಯ ಇಡ್ತಾ ಇದ್ದಿದ್ದ ಪ್ಲೇಟಲ್ಲೇ ನಾನು ದೀಪನ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ನನಗೆ ನೈವೇದ್ಯ ಇಡೋದಕ್ಕೆ ಬೇರೆ ಏನೂ ಸಿಗಲಿಲ್ಲ. ಗಾಜಿನ ಬಟ್ಲುಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟಿದ್ದೆ. ಹಾಗಾಗಿ ಇವತ್ತು ಟಿಫನ್ ಬಾಕ್ಸ್ದು ಪ್ಲೇಟ್ನ ತಗೊಂಡಿದ್ದೀನಿ. ಏನು ಮಾಡೋದು, ಇನ್ನು ಹಾಗೆ ಆಯಿತು. ನಾನು ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡಲ್ಲ ದೇವ್ರಿಗೆ. ಇನ್ನು ನೈವೇದ್ಯಕ್ಕೆ ನಾನು ಬೇರೆ ಇನ್ನೊಂದೇನಾದರೂ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಈಗ ಅರ್ಜೆಂಟಿಗೆ ನನಗೆ ಸಿಕ್ಕಿದ್ದು ಅದೊಂದೇ, ಯಾಕಂದರೆ ಅದರಲ್ಲೇನು ನಾನು ಇನ್ನೂ ಯೂಸ್ ಮಾಡಿರಲಿಲ್ಲ ಪ್ಲೇಟ್ನ. ಹಾಗಾಗಿ ಆ ಪ್ಲೇಟಲ್ಲಿ ನೈವೇದ್ಯ ಹಾಕ್ಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ಇನ್ನು ದೇವ್ರಿಗೆ ದೀಪನೂ ಹಚ್ಕೊಂಡೆ. ದೀಪ ಹಚ್ಚೋವಾಗ ಡೈರೆಕ್ಟಾಗಿ ನಾವು ಬೆಂಕಿ ಪಟ್ಟಣದಿಂದ ಹಚ್ತಿದ್ವಿ ಅಲ್ವಾ, ಹಂಗೆ ಮಾಡಬಾರ್ದಂತೆ. ಡೈರೆಕ್ಟಾಗಿ ಬೆಂಕಿ ಕಡ್ಡಿನ ಹಚ್ಚಿ ಇಡಬಾರ್ದು ಅಂತಂದರು. ಹಾಗಾಗಿ ನಾನು ಫಸ್ಟು ಊದ್ಗಡ್ಡಿನ ಹಚ್ಕೊಂಡು ಅದರಿಂದ ದೀಪನ ಹಚ್ಕೊತಾ ಇದ್ದೀನಿ. ಇನ್ನು ನಾನು ದೀಪನೆಲ್ಲ ಹಚ್ಕೊಳ್ಳೋಕ್ಕೂ ಮುಂಚೆ ದೇವ್ರನ್ನ ಒಂದು ಸತಿ ನನ್ನ ಮನಸ್ಸಲ್ಲಿ ಏನು ಪ್ರಾರ್ಥನೆ ಅದನ್ನು ನಾನು ಕೇಳಿಕೊಂಡು ದೇವ್ರಿಗೆ ದೀಪ ಹಚ್ಚಿದ್ದೀನಿ, ಉಪ್ಪಿನ ದೀಪ ಹಚ್ಚಿ ಆದಮೇಲೆ ಒಂದು ಕಡೆ ಇಟ್ಟ ಮೇಲೆ ಅದನ್ನು ಮತ್ತೆ ಅಲ್ಲಾಡಿಸಿ ಆ ಕಡೆ ಈ ಕಡೆ ಜರುಗಿಸ್ಬಾರ್ದು. ಕರೆಕ್ಟಾಗಿ ಇಡೋಕ್ಕೆ ಮುಂಚೆನೇ ಒಂದು ಪ್ಲೇಸ್ ಮಾಡಿ ಇಟ್ಬಿಡಬೇಕು. ನನಗೆ ಜಾಗ ಸ್ವಲ್ಪನೇ ಇದ್ದಿದ್ದರಿಂದ ವೆಂಕಟೇಶ್ವರ, ಲಕ್ಷ್ಮಿ ಎಲ್ಲ ಒಂದೇ ಫೋಟೋದಲ್ಲಿ ಇರೋದ್ರಿಂದ ಅವ್ರ ಮುಂದೆನೇ ಇಟ್ಟಿದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡಿ ಆದಮೇಲೆ ಈ ಥರ ಇತ್ತು ನಮ್ಮ ಮನೆಯ ಉಪ್ಪಿನ ದೀಪದ ಪೂಜೆ. ಇವತ್ತು ಶ್ರಾವಣ ಶುಕ್ರವಾರದಲ್ಲಿ ಮಾಡಿರೋದು. ಯಾರಾದರೂ ಮಾಡಬೇಕು ಅಂತಿರೋರು ಮಾಡಿ, ತುಂಬಾ ಒಳ್ಳೆಯದಾಗತ್ತೆ. ನಾನು ಲಾಸ್ಟ್ ಟೈಮ್ ಒಂದು ಸತಿ ಮಾಡಿದ್ದೆ, ಇವಾಗ ಮತ್ತೆ ಮಾಡ್ತಾ ಇದ್ದೀನಿ. ಇನ್ನು ಆ ರಾಯರ ಫೋಟೋಕ್ಕೆ ಯಾಕೆ ಏನು ಅಂದರೆ ಗಂಧ ಏನು ಇಟ್ಟಿಲ್ಲ ಅಂದರೆ, ಗಂಧನ ತೊಗೊಂಬರೋದು ಮರ್ತೇ ಹೋಗ್ಬಿಟ್ಟೆ, ಖಾಲಿ ಆಗಿಬಿಟ್ಟಿದೆ, ನೋಡೇ ಇಲ್ಲ ನಾನು. ಅಂಗಡಿಗೆ ಅದೇ ಹೇಳಿದ್ನಲ್ವ, ಅಂಗಡಿಗೆ ಹೋದಾಗ ನನಗೆ ಎಷ್ಟೋ ನೆನಪಿಸ್ಕೊಂಡು ಹೋಗಿರ್ತೀನಿ, ಅಲ್ಲಿ ಹೋದ್ಮೇಲೆ ಎಲ್ಲ ಮರ್ತೇ ಹೋಗ್ಬಿಟ್ಟಿರ್ತೀನಿ. ಇನ್ಮೇಲೆಲ್ಲ ಬರೆದಿಟ್ಕೊಂಡು ಹೋಗಬೇಕು ನಾನು ಏನು ತೊಗೊಂಬರ್ಬೇಕು ಅನ್ನೋದನ್ನು. ಚಿಕ್ಕ ಹುಡುಗಿಯಿಂದ ನನಗೆ ಇದೊಂದು ಅಭ್ಯಾಸ ಮರ್ತೋಗೋದು. ನಮ್ಮಮ್ಮ ಏನು ಹೇಳ್ಕೊಳ್ಸಿದ್ರು ರೋಡುದ್ದಕ್ಕೂ ಹೇಳ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೋಗಿದ ತಕ್ಷಣ ಎಷ್ಟೋ ಐಟಮ್ಸ್ ಮರ್ತೋಗ್ಬಿಟ್ಟು ತೊಗೊಂಬರ್ತಾ ಇದ್ದೆ. ಹಂಗೆ ಇವಾಗಲೂ ಅದೇ ಥರನೇ ಏನೇನೋ ತೊಗೊಬೇಕು ಅಂತ ಅಂದ್ಕೊಂಡು ಹೋಗಿರ್ತೀನಿ, ಅಲ್ಲಿ ಹೋದ್ರೂ ನನಗೆ ನೆನಪೇ ಆಗಲ್ಲ.
ಇನ್ನು ನಾನು ಪೂಜೆ ಎಲ್ಲ ಆದಮೇಲೆ ಮನೆಗೆ ಸಾಂಬ್ರಾಣಿ ಕೂಡ ಹಾಕ್ಕೊಂಡೆ. ಮಾಮೂಲಿಯಾಗಿ ಹೇಳ್ದಂಗೆ ನಾನು ಸಾಂಬ್ರಾಣಿಗೆ ಬಿಳಿ ಸಾಸಿವೆನ ಯೂಸ್ ಮಾಡಿಕೊಂಡು ಹಾಕ್ಕೊತೀನಿ. ಅದು ಹಾಕೋದ್ರಿಂದ ತುಂಬ ಒಳ್ಳೆಯದು. ಮನೆಗೆ ಯಾವುದೇ ಥರ ನೆಗೆಟಿವ್ ಅಂತ ಅನಿಸಲ್ಲ. ಹಾಗಾಗಿ ಬಿಳಿ ಸಾಸಿವೆನ ಹಾಕಬೇಕು. ವಾರಕ್ಕೊಂದ್ಸರಿ ಆದರೂ ಈ ಥರ ಹಾಕ್ಕೊಳ್ಳಿ. ಯಾರಾದರೂ ಸಾಂಬ್ರಾಣಿ ಹಾಕ್ತಾ ಇದ್ದೀರಾ ಅಂತಂದರೆ ಬಿಳಿ ಸಾಸಿವೆನೂ ಕೂಡ ಯೂಸ್ ಮಾಡ್ಕೊಳ್ಳಿ. ಇನ್ನು ಇವತ್ತಿನ ನಮ್ಮ ಮನೆ ಪೂಜೆ ಈ ಥರ ಆಗಿದೆ. ಹೆಂಗಿತ್ತು ಈ ವ್ಲಾಗ್ ಅಂತ ನನಗೆ ಹೇಳಿ ಕಮೆಂಟ್ ಮಾಡಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.